ನಮಸ್ಕಾರ ರೀ ಸರ್. ಸತ್ ಸಾಹೇಬ್ ಸರ್. ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಕೆಸ್ತಿ ದಾಸ್ ಅಂತ. ನಿಮ್ಮೂರು ಯಾವ್ದು ಸರ್? ನಾನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕರುಶೂರಿನವರು. ತಾವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ನಾನು ಪೈಲೆ 1991ರಲ್ಲಿ ಆರ್ಮಿಯಲ್ಲಿ ಭರ್ತಿಯಾಗಿದ್ದೆ. ಅದಕ್ಕಿಂತ ಪೈಲೆ ನಾನು ನಮ್ಮ ಊರಲ್ಲಿ ಭಕ್ತಿ ಮಾಡೋದು, ಸೇವಾ ಮಾಡೋದು ಮತ್ತು ಗುಡಿಗಳಲ್ಲಿ ಹೋಗೋದು, ಅಲ್ಲಿ ಪೂಜೆ ಪಾಠ ಮಾಡೋದು ಇದನ್ನೆಲ್ಲ ಮಾಡ್ತಿದ್ದೆ. 1991ರಲ್ಲಿ ನಾನು ಆರ್ಮಿಯಲ್ಲಿ ಭರ್ತಿಯಾದೆ. ಆದ ಬಳಿಕ ಆರ್ಮಿಯಲ್ಲಿ ಭರ್ತಿಯಾದ ಬಳಿಕ ಅಲ್ಲಿ ಮಂದಿರ ಬಿಡು, ದೇವರ ಸ್ಥಾನದಲ್ಲಿ ಹೋಗೋದು ಮಾಡೋದು ಇದೆಲ್ಲ ನಡೀತಿತ್ತು. ವಾರದಲ್ಲಿ ಒಮ್ಮೆ ಮಂಗಳವಾರದಲ್ಲಿ ಪೂಜೆ ಮಾಡ್ತಿದ್ರು, ಅಲ್ಲಿ ಹನುಮಾನ್ ಚಾಲೀಸ ಓದ್ತಿರು. ನಾನು ಕೂಡ ಸಣ್ಣ ವಯಸ್ಸದಲ್ಲಿ ಭರ್ತಿಯಾಗಿದ್ದೆ. ಅಂದ 16-17 ವಯಸ್ಸಿನಲ್ಲಿ ನಾರ್ಮಲ್ ಹನುಮಾನ್ ಚಾಲೀಸ್ ಓದೋದು, ನಾ ಭಕ್ತಿ ಮಾಡೋದು ಹಿಂಗೆ ಮಾಡ್ತಿದ್ದೆ. ಮಾಡ್ಕೋತಾ ಒಂದು 15-20 ವರ್ಷ ಇದೇ ದೇವ್ರ ಪೂಜೆ ಮಾಡ್ಕೋತಿದ್ದೀನಿ. ಒಮ್ಮೆ ಏನಾತಂದ್ರೆ ನಾನು ಅಚಾನಕ 1991-99ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ಪ್ರಾಬ್ಲಮ್ ಬಂದಕ್ಕಾಗಿ ನಾನು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೂರ ಆರ್ಮಿ ಎಲ್ಲ ಡಿಪ್ಲಾಯ್ ಆಯಿತು. ಡಿಪ್ಲಾಯ್ ಆದ ಬಳಿಕ ಅಲ್ಲಿ ಯುದ್ಧದೇನಾಯ್ತು, ಸಂಬಳ ಒಪಿ ಪರಾಕ್ರಮದಲ್ಲಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಇದ್ದು ಕೂಡ ನಾನು ಹನುಮಾನ್ ಚಾಲೀಸ್ ಓದೋದು ಇದನ್ನು ಮಾಡೋದು ಎಲ್ಲರೂ ಹೇಳ್ತರು ಮತ್ತು ಇದೇ ಭಕ್ತಿ ಫೈನಲ್ ಅಂತ ಹೇಳ್ತಿದ್ದರು. ಆದರೂ ಕೂಡ ಒಮ್ಮೆ ಅಲ್ಲಿಂದ ನಂದು ಪೋಸ್ಟಿಂಗ್ ಆಗಿ ಸಿಕ್ಕಿಂಗೆ ಹೋದೆ. ಅದು ಕೂಡ ಹಿಮಾಲಯ ಕ್ಷೇತ್ರ ಮತ್ತು ಅಲ್ಲಿ ಜನ ಭಾಳ ಕಡಿಮೆ, ಬೌದ್ಧಿಸಮ್ ಹೆಚ್ಚು, ಹಿಂದೂಗಳು ಕಡಿಮೆ, ಮುಸ್ಲಿಮು ಕೂಡ ಯಾರೂ ಇಲ್ಲಾಗ್ಯಾರೋ. ನಾನು ಒಂದು ಹನುಮಾನ್ ಚಾಲೀಸ ಊದ್ಕೋತಾ ಕೂತಿದ್ದೆ ಯಾವುದಲ್ಲೇ ಮಧ್ಯಾಹ್ನದಲ್ಲಿ. ಅಲ್ಲಿ ಒಬ್ಬ ಭಕ್ತ, ಒಬ್ಬ ಮುದುಕ ವಯಸ್ಸದಲ್ಲೇ ಅವು ರೋಡದಿಂದ ಹೋಗ್ತಿದ್ದ. ನನಗಂದ, ನೀ ಯಾವ ಭಕ್ತಿ ಮಾಡ್ತೀಪ ಕೇಳಿದ್ ನನ್ನ. ನಾ ಅಂದೆ, ಹನುಮಾನ್ ಚಾಲೀಸ್ ಓದ್ತೇನೆ ಮತ್ತು ಹನುಮಾನ್ ಚಾಲೀಸದ ಹೆಚ್ಚು ಭಕ್ತಿ ಮಾಡ್ತೇನೆ. ನಮ್ಮ ಶ್ರೀರಾಮದ ಭಕ್ತರವರು ಹಿಂದೂಗಳದಲ್ಲಿ ನಮ್ಮ ಶ್ರೀರಾಮ ಬ್ರಹ್ಮ ವಿಷ್ಣು ಮಹೇಶ್ ಇವ್ರನ್ನು ಹೆಚ್ಚು ಪೂಜೆ ಮಾಡ್ತಾರೋ, ಅವರು ಕೂಡ ಅವರಿಂದ ಭಾಳ ಲಾಭ ಸಿಗ್ತೈತಿ ಅಂತ ಎಲ್ಲರೂ ಮಂದಿ ಹೇಳಿದ್ರು. ಆಗ ನಾನು ಕೂಡ ಹೌದು ಅಂದೆ. ಆದರೆ ಅವನು ಏನು ಹೇಳ್ದ, ಇದು ಭಕ್ತಿ ಏನು ಮಾಡೋದಿರಿ ನೀವು, ಹನುಮಾನ್ ಚಾಲೀಸ್ ಓದ ಇದರಿಂದ ನಿಮಗೆ ಏನು ಫಾಯ್ದೆ ಆಯ್ತು, ನಿಮಗೆ ಏನು ಅಭಿವೃದ್ಧಿ ಆಯ್ತು, ಶರೀರದಲ್ಲಿ ಅಭಿವೃದ್ಧಿ ಆಯ್ತು, ಏನು ಮಕ್ಕಳದಲ್ಲಿ ಅಭಿವೃದ್ಧಿ ಆಯ್ತು, ಏನು ಧನಧಾನ್ಯದಲ್ಲಿ ಅಭಿವೃದ್ಧಿ, ಬರುವಂಥ ಕಷ್ಟಗಳು ದೂರ ಆದನು, ಇವನ್ನೆಲ್ಲ ಕೇಳಿದ್ರು. ನಾ ಅಂದೆ, ಕಷ್ಟಗಳು ಏನು ದೂರ ಆಗಲಿಲ್ಲ, ಆದ್ರೆ ಒಂದು ಏನಪ್ಪ ಭಕ್ತಿ ಮಾಡ್ಬೇಕನ್ನ ನಾ ಮಾಡಾಕದೆ ಒತ್ತ ಹೇಳಿದಿನ. ಆಗ ಅವೇನು ಹೇಳ್ದ, ಈ ಭೂಮಿ ತಲೆ ಮೇಲೆ ಯಾರು ಗುರುಗಳಿದ್ದಾರೋ ಅವರು ಓಂ ತತ್ ಸತ್ ಮಂತ್ರ ಯಾರು ಕೊಡ್ತಾರೋ ಅವರೇ ಅದೇ ನಿಜವಾದ ಭಕ್ತಿ ಅಂತ ಹೇಳಿದ್ರು. ಮತ್ತೇನು ಅವ್ರು ಹೇಳ್ರಪ್ಪ ಅಂದ, ನೀವು ಹಿಂದೂ ಆಗಿ ಭಗವದ್ಗೀತಾ ಓದಿದ್ರಿ ಏನು ಕೇಳ್ರಿ. ನಾವು ರೀ ಭಗವದ್ಗೀತಾ ಓದಿತೇವೆ, ಖರೆ ಅದ್ರ ಮೀನಿಂಗ್ ಭಾಳ ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ನಾವು ಕನ್ನಡ ನಾರ್ಮಲ್ ಮಂದಿ ಮಾತ್ರ ಅದೆಲ್ಲ ಸಂಸ್ಕೃತದಾಗಿರೋದಾ, ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ ಅಂದೆ. ಒಮ್ಮೆ ನೀವು ಭಗವದ್ಗೀತಾ ಓದ್ರಿ ಅಂತಾರೆ. ಅಲ್ಲಿ ನಮ್ಮ ಗುಡಿ ಇತ್ತು, ನಮ್ಮ ಮಿಲ್ಟ್ರಿದ ಆರ್ಮಿದು ಅಲ್ಲಿ ಗುಡಿ ಇತ್ತು. ಆ ಗುಡಿದಲ್ಲಿ ಹೋಗಿ ಹಿಂದಿ ಬುಕ್ ನೋಡಿದೆ, ಅದರಲ್ಲಿ ಹನುಮಾನ್ ಚಾಲೀಸ್ ಓದಂತ ಏನು ಬರೆದಿಲ್ಲ. ಓಹೋ, ನಾನು 15-20 ವರ್ಷ ಹನುಮಾನ್ ಚಾಲೀಸ್ ಊದ್ಕೋತ ಬನ್ನಿ, ಇದರಿಂದ ಏನು ಫಾಯ್ದೆ ಆಗಲಿಲ್ಲ, ಅವ್ರು ಹೇಳಿದ್ರು ಕರೆಕ್ಟ್ ಹೇಳಿದ್ರು ಅಂತ ಅಂದೆ. ಅಂತ ಇದನ್ನು ನನ್ನ ತಲೆಯಾಗ ಕೂತಿತ್ತು. ಅವ ಅಷ್ಟು ಹೇಳಿ ಹೋಗಿಬಿಟ್ಟು, ಖರೇ ನಾ ಯಾವ್ದು ಭಕ್ತಿ ಮಾಡಬೇಕು, ಯಾವ ಮಂತ್ರ ಜಪ ಮಾಡಬೇಕು, ಭಗವದ್ಗೀತಾ ಓಂ ತತ್ ಸತ ಬರ್ದಾರೋ ಅದನ್ನ ಮಂತ್ರ ಜಪ ಮಾಡಬೇಕು, ಇದನ್ನ ವಿಚಾರದಲ್ಲಿ ಇದ್ದೆ. ಅಂದ್ರೆ ಇದನ್ನು ನನ್ನ ತಲೆಯಾಗ ಕೂತಿತ್ತು. ಒಂದು 5-6 ತಿಂಗಳು ಆದ ಬಳಿಕ ನಾನು ಸಿಕ್ಕಿಮದಿಂದ ನಾವು ಸುಟ್ಟಿಗೆ ಹೊಂಟಿದ್ದೆ. ವೆಸ್ಟ್ ಬಂಗಾಳದಲ್ಲಿ ನ್ಯೂ ಜಲ್ಪಾಯ್ಗುಡಿ ಅಂತ ಜಗದಲ್ಲಿ ಬಂದೆ. ಅಲ್ಲಿ ಸೇವಾಕೃದಲ್ಲಿ ಇಳಿದೆ. ಅಲ್ಲಿ ಒಬ್ಬ ನಮ್ಮ ಜ್ಞಾನಗಂಗಾ ಬುಕ್ ಅಂತ ಒಬ್ಬ ಹಿಂದಿದಾಗ ಕೊಟ್ಟ ನನಗೆ. ಅವರು ಭಕ್ತಿ ಇದ್ರು, ಆರ್ಮಿದಾಗ ಪೈಲೆ ಭಕ್ತಿ ಮಾಡ್ತಿರು ಅಂತ. ಆ ಜ್ಞಾನಗಂಗಾ ಬುಕ್ಕದಲ್ಲಿ ಓದಿದೆ. ಆ ನಂಬರ್ ಕೇಳಿದೆ. ಆ ನಂಬರ್ ಕೇಳಿದ ಬಳಿಕ ನನಗೆ ಗೊತ್ತಾಯ್ತು ಇದೇ ಭಕ್ತಿ ಮಾಡಬೇಕಂತ ನಾನು ಕೇಳಿದೆ. ಆ ನಂಬರ್ ಕಾಲ್ ಮಾಡಿದಾಗ ಅವ್ರು ಏನಂದ್ರು, ಹಾವಡಾದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ರಿಸ್ರಾ ಅಥವಾ ಒಂದು ಜಾಗ ಇದಿಲ್ಲ, ಅಲ್ಲಿ ನಾಮದಾನ ಸೆಂಟರ್ದಲ್ಲಿ ಅಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಭಕ್ತಿ ಅನುಕೂಲ ವೇದ ಪುರಾಣ ಭಗವದ್ಗೀತಾ ಪ್ರಕಾರ ಅಕಾರ್ಡಿಂಗ್ ಟು ಅವ್ರ ಬಗ್ಗೆ ಭಕ್ತಿ ಹೇಳ್ತಾರೋ, ಅಲ್ಲಿ ಹೋಗಿ ಮಂತ್ರ ತಗೋರಿ, ಅದು ಮಂತ್ರ ಜಪ ಮಾಡ್ರಿ ಅಂತ ಹೇಳ್ರು. ನಾನು ಆರ್ಮಿದಲ್ಲಿದ್ದೆ. ದಾರು ಕುಡಿ, ಚಿಕನ್ ತಿನ್ನು, ತತ್ತಿ ತಿನ್ನು, ತಂಬಾಕು ತಿನ್ನು, ಇದನ್ನೆಲ್ಲ ನಶೆ ಮಾಡ್ತಿದ್ದೆ. ಆದರೂ ಈ ಭಕ್ತಿ ಬಗ್ಗೆ ನನಗೆ ಗೊತ್ತಿಲ್ಲಾಗಿತ್ತು. ಆದರೆ ನಾನು ರಿಸ್ರಾದಲ್ಲಿ ಹೋದೆ.
ಭಕ್ತಿ ಈ ಮಾರ್ಗ ನೀ ತುಗಬೇಕಾದ್ರೆ ಇವನ್ನೆಲ್ಲ ಬಿಡಬೇಕು ಅಂದರು. ಅಂತ ನಾವು ಹೋಗಿ ಸರ್ ನಾ ಬಿಡ್ತೇನೋ ಖರೆ ನನಗೆ ಮಂತ್ರ ಜಪ ಮಾಡಕ್ಕೆ ಕೊಡ್ರಿ ಅಂತ ಹೇಳಿದೋಳೆ. ಆಗ ನಮ್ಗೆ ದೀಕ್ಷಾ ಕೊಟ್ಟರು. ಯಾವಾಗ ನಾ ಸಂತ ರಾಮ್ಪಾಲ್ ಮಹಾರಾಜರದ ಭಕ್ತಿ ಮಾಡಕ್ಕೆ ಹದ್ಯಾನು ಅಂದಿಂದ್ರ ನಮಗೆ ಪ್ರತಿಯೊಂದು ಶರೀರದಲ್ಲಿ ಸುಖ ಇದೆ. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ತಗೊಂಡ ಮೇಲೆ ಯಾವ ಮಂತ್ರಗಳನ್ನ ಕೊಡ್ತಾರೆ, ಯಾವ ಭಕ್ತಿ ಸಾಧನೆಯನ್ನ ಹೇಳ್ಕೊಡ್ತಾರೆ ಸರ್? ನಮ್ಮ ಶರೀರದಲ್ಲಿ ದೇವಾದಿಗಳು ಪೈಲೇನ ಇದ್ದಾವೋ, ಪೈಲೆ ಬಿ ಇದ್ವು. ಅದರಲ್ಲಿ ಮೂಲ ಕಮಲದಲ್ಲಿ ಯಾರ್ದಾರೋ, ಶ್ವಾಸ ಕಮಲದಲ್ಲಿ ಯಾರದೋ, ಹೃದಯ ಕಮಲದಲ್ಲಿ ಯಾರೋ, ಕಂಠ ಕಮಲದಲ್ಲಿ ಯಾರ್ದಾರೋ, ಇವ್ರನ್ನೆಲ್ಲ ಶರೀರ ಜಾಗೃತಿ ಮಾಡುವಂಥ ಕಮಲಗಳನ್ನು ಓಪನ್ ಮಾಡುವಂಥ ಮಂತ್ರ ನಮ್ಮ ಸಂತ ರಾಮ್ಪಾಲ್ ಮಹಾರಾಜ ಕೊಡ್ತಾರೋ. ಅದರಿಂದ ಏನಾಗ್ತೈತಿ, ಸುಖ ಶಾಂತಿ ಸಿಗ್ತೈತಿ. ಹೆಂಗೆ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗ್ತೈತಿ ಹಂಗೆ ಶರೀರ ಚಾರ್ಜ್ ಆಗಕ್ಕೆ ಶುರು ಮಾಡ್ತೈತಿ ಆಟೋಮೆಟಿಕಲಿ. ಹಾಗಾದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಾಗ ಬಂದ ಮೇಲೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ನಿಮಗೆ? ಒಳ್ಳೆ ಒಳ್ಳೆ ಲಾಭಗಳಾಗಿದ್ದಾವೆ. ನಾ ಸಂತ ರಾಮ್ಪಾಲ್ ಮಹಾರಾಜ ದೀಕ್ಷಾಂತ ತಗುತ್ಕಲೆ ನಮ್ಗೆ ಸ್ವಲ್ಪ ಶರೀರದಲ್ಲಿ ತ್ರಾಸಿತ್ತು, ಮೊಣಕಾಲದಲ್ಲಿ ತ್ರಾಸಿದ್ದು, ಅವೆಲ್ಲ ಹೋದು. ದಾರು ಬೀಡಿ ಸಿಗರೇಟ್ ಬತ್ತು, ಖರ್ಚ ಕಡಿಮೆ ಆಯಿತು. ವಿನಾಕಾರಣ ರೊಕ್ಕ ಹಣ ವೆಸ್ಟೇಜ್ ಆಗಲಿಲ್ಲ. ನಮ್ಮ ಮನೆ ಸೇವ್ ಆಗಕ್ಕೆ ಶುರು ಆಯಿತು, ಮನ್ಯಾಗ ಸುಖ ಶಾಂತಿ ಸಿಗಾಕಾಯ್ತು. ಪ್ರತಿಯೊಂದದೆಲ್ಲ ಏನು ಇಟ್ಟು ಹೇಳ್ಬೇಕು ಅನ್ನೋದು ಅಟ್ಟು ಇಲ್ಲ, ಭಾಳ ಹೇಳೋದು ಭಾಳ ಇದೆ ಇನ್ನೂ. ಆದರೂ ನಮ್ಮ ಗುರುಗಳು ದಯಾದಿಂದ ನಮ್ಗೆ ಪ್ರತಿಯೊಂದು ಹೆಜ್ಜೆದಲ್ಲಿ ಸುಖ ಶಾಂತಿಯ ಅನುಭವ ಆಯಿತು. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಮೊದಲು ಮಾಡ್ತಿದ್ದ ಭಕ್ತಿಗೂ ಈಗ ಮಾಡ್ತಿರೋ ಭಕ್ತಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ಸರ್ ನಿಮಗೆ? ಬಹಳ ವ್ಯತ್ಯಾಸ ಇದೆ. ಪೈಲೆ 10-12 ದೇವರ ಪೂಜೆ ಮಾಡಬೇಕಿತ್ತು, ಈಗ ಒಬ್ಬರ ಪೂಜೆ ದೇವ್ರು ಮಾಡಬೇಕು. ಆಗ ತೆಂಗಿನಕಾಯಿ ಹೊಡಿ, ಕಪ್ರ ಹಚ್ಚು, ಉದಕಡಿ ಹಚ್ಚು ಅಂತ ಆ ಅಭಿಷೇಕ ಮಾಡು, ಈ ಅಭಿಷೇಕ ಮಾಡು, ಆಮೇಲೆ ತುಂಬ ಅಲ್ಲೇದು ನೀರು ತುಂಬ, ಇಲ್ಲೇದು ನೀರು ತುಂಬ, ಇದೆಲ್ಲ ಗೋಲ್ಡ್ ಶಾಸ್ತ್ರ ಅನುಕೂಲ ಸಾಧನೆ ಇಲ್ಲಾಗಿತ್ತು. ವೇದ ಪುರಾಣ ಭಗವದ್ಗೀತಾ ಪ್ರಕಾರ ಇದು ಸಾಧನೆ ಇಲ್ಲಾಗಿತ್ತು. ನಾನು ಯಾವಾಗ ದೀಕ್ಷಾ ತಗೊಂಡೆ, ನಮ್ಮ ಗುರುಗಳ ಕಡೆಯಿಂದ ದೀಕ್ಷಾ ತಗೊಂಡೆ ಅಂದಿಂದ್ರ ಶಾಸ್ತ್ರ ಅನುಕೂಲ ಸಾಧನೆ ಬಿ ಸ್ಟಾರ್ಟ್ ಆಯಿತು. ನಮ್ಮ ಹಣ ಬಿ ಉಳ್ಯಾಕತ್ತು, ದಾರು ಬಿಡಿ ಸಿಗರೇಟು ಬಿತ್ತನು ಅಲ್ಲೂ ರೊಕ್ಕ ಉಳ್ಯಾಕಿತ್ತು, ಮನ್ಯಾಗ ಶಾಂತಿ ಸುಖ ಶಾಂತಿ ಆಯಿತು, ಎಲ್ಲದು ಒಳ್ಳೇದಾಯಿತು. ಮೊದಲು ಮಾಡ್ತಿದ್ದ ಭಕ್ತಿ ಸಾಧನೆ ಗೊಳ್ಳು ಶಾಸ್ತ್ರ ಅಂತ ಅದು ಹೆಂಗೆ ಹೇಳ್ತೀರಿ ಸರ್? ನಾವು ನಿಶ್ಚಿತವಾಗಿ ಹೇಳ್ತೇವೆ, ಹೆಂಗೆ ನಮ್ಮ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಇದೆ, ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆದ್ರನ ನಾವು ಅಪರಾಧಿ ಅಲ್ಲ. ಭಗವದ್ಗೀತಾದಲ್ಲಿ ಹೆಂಗೆ ಬರ್ದಾರೋ ಅದ ಪ್ರಕಾರ ನಾವು ಭಕ್ತಿ ಮಾಡ್ರನ ಪರಮಾತ್ಮ ಅಂದ ಅದೊಂದು ಸಂವಿಧಾನ ಇದೆ. ಅದರ ಪ್ರಕಾರ ನಡೆದ್ರೇನೆ ಅದೇ ಕಾನೂನು ಪ್ರಕಾರ ಭಕ್ತಿ ಮಾರ್ಗ ಅಂತೂ ವೇದ ಪುರಾಣದಲ್ಲಿ ಭಗವದ್ಗೀತಾದಲ್ಲಿ ಬರೆದಿದ್ದಾರೆ. ಮತ್ತು ಹರೇ ರಾಮ ಹರೇ ಕೃಷ್ಣ ಓಂ ನಮ ಶಿವಾಯ ಚಾಂಗ ಬಲೋ ಉದಗಾಯುವುದ ಭಗವದ್ಗೀತಾದಲ್ಲಿ ಬರೆದಿಲ್ಲ, ವೇದ ಪುರಾಣದಲ್ಲಿ ಬರೆದಿಲ್ಲ, ಎಲ್ಲಿಯೂ ಕೂಡ ಬರೆದಿಲ್ಲ. ಶಾಸ್ತ್ರನ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮನ ತ್ರಿವಿಧ ಸಮರ್ಥ ಬ್ರಹ್ಮನ ತೇನ ವೇದಾತೆ ಅಜ್ಞಾಚ ವೀತಪುರ ಕ್ಲಿಯರ್ ಕಟ್ ಬರ್ತಾರೆ. ಅದ ಕ್ಲಿಯರ್ ಕಟ್ ನಮ್ಮ ಸಂತ ರಾಮ್ಪಾಲ್ ಮಹಾರಾಜ್ ಗುರುಗಳು ದೀಕ್ಷಾ ಕೊಡ್ತಾರೆ. ಮತ್ತು ಇದು ಶಾಸ್ತ್ರ ಅನುಕೂಲ ಸಾಧನೆ ಓಂ ತತ್ ಸತ್ ನಮ್ಮ ಗುರುಗಳು ಕೊಡ್ತಾರೋ. ಇದೇ ನಿಜವಾದ ಭಕ್ತಿಯ ಮಾರ್ಗ. ನೀವೊಬ್ಬ ಮಿಲಿಟ್ರಿ ಸರ್ವಿಸ್ ಮಾಡಿ ಬಂದಿದ್ದೀರಿ. ಕರ್ನಾಟಕದಲ್ಲೂ ಸಾವಿರಾರು ಮಠಾಧೀಶರಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ, ಸ್ವಾಮಿಗಳು, ಜ್ಯೋತಿಷರು, ಹಾಗೆ ಆಧ್ಯಾತ್ಮಿಕ ಪಂಡಿತರು ಅನ್ಸ್ಕೊಂಡವರು ಇದ್ದಾರೆ. ಇವರೆಲ್ಲರನ್ನು ಬಿಟ್ಟು ದೂರದ ದಿಲ್ಲಿ ಆಚೆಗಿರುವ ಹರಿಯಾಣದ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದಾನೇ ನಾಮದೀಕ್ಷೆ ಯಾಕೆ ಪಡ್ಕೊಂಡ್ರಿ ಸರ್? ಯಾಕೆ ಪಡ್ಕೊಂಡಿ ಅಂದ್ರೆ ಇವರು ಶಾಸ್ತ್ರ ಅನುಕೂಲ ಸಾಧನ ಕೊಡ್ತಾರೆ. ಇಲ್ಲಿ ನಾವು ಭಾಳ ಸ್ವಾಮಿಗಳಿಗೆ ಹೇಳಿದೆ, ನೀವು ನನಗೆ ದೀಕ್ಷಾ ಕೊಡ್ರಿ ಅನ್ನಿ. ಅವ್ರು ದೀಕ್ಷಾ ಕೊಡಿ ಏನಂದ್ರೆ ನನಗೇನಂತಾರು, ನೀ ಯಾವ್ದು ಮಂತ್ರ ಹೇಳು ಅದನ್ನು ನಾ ಕಿವ್ಯಾಗ ಹೇಳ್ತೇನೆ ಅಂತಾರೆ. ನಾವು ಓಂ ಅನ್ನಂದ್ರೆ ಅವ್ರು ನನ್ನ ಕಿವ್ಯಾಗ ಓಂ ಅನ್ನೋರು. ಇದೇನು ಸಾಧನೆ ಇಲ್ಲ. ಅವ್ರು ನಾ ಯಾವ್ದು ಹೇಳ್ತಾನೆ ಅದನ್ನ ಅಂತಾರೋ, ಅದೆಲ್ಲ ತಪ್ಪ. ಅವರ ರಾಂಗ್ ಪೊಸಿಷನ್ದಲ್ಲಿ ಅವರ ತಪ್ಪ ಭಕ್ತಿ ಮಾಡೋದಾರು. ಇನ್ನು ಅವ್ರಂಗೆ ನಾನು ತಪ್ಪ ಭಕ್ತಿ ಯಾಕೆ ಮಾಡ್ಲತ್ತ ನನಗೆ ಅನ್ಸಕೈತು. ಆಗ ಟಿ ವಿದಲ್ಲಿ ನೋಡಿದೆ, ಜ್ಞಾನ ಗಂಗಾ ಪುಸ್ತಕ ಓದೆ, ಬದುಕುವ ದಾರಿ ಓದಿ ಪುಸ್ತಕ ಎಲ್ಲ ಓದಿದೆ. ಆಗೆಲ್ಲ ಭಗವದ್ಗೀತಾ ವೇದ ಪುರಾಣ ಎಲ್ಲ ಮ್ಯಾಚ್ ಮಾಡಿ ನೋಡಿದ ಬಳಕ ನನಗೆ ಗೊತ್ತಾಯ್ತು, ಇದು ಶಾಸ್ತ್ರ ಅನುಕೂಲ ಸಾಧನೆ, ಇದನ್ನು ಭಕ್ತಿ ಮಾಡಬೇಕು. ಮಾನವ ಭಕ್ತಿ ಮಾಡ್ರೇ ಕಲ್ಯಾಣಕ್ಕೆ ಹೋಗ್ತಾನಂತ ನಿಶ್ಚಿತವಾಯಿತು. ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವ ಭಕ್ತಿ ಸಾಧನೆಯಿಂದ, ಮಂತ್ರಗಳಿಂದ ಸಾಕಷ್ಟು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಿ. ಸೊ ದಿನ ಬೆಳಗಾದ್ರೆ ಸಾಕಷ್ಟು ಜನ ಕಷ್ಟದಲ್ಲಿ ದಿನ ದೂಡ್ತಾ ಇರ್ತಾರೆ.
ಅವರಿಗೆ ವಿಶೇಷವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸರ್? ನಾನು ವಿಶೇಷವಾಗಿ ಒಂದೇ ನಮ್ಮ ಸಮಾಜದಲ್ಲಿ ಮಾನವ ಜನ್ಮ ಇದರಲ್ಲಿ ಯಾವೇ ಧರ್ಮ ಇಲ್ಲ, ಒನ್ಲಿ ಅಕಾರ್ಡಿಂಗ್ ಟು ಭಕ್ತಿ ಸಾಧನ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸೇಮ, ಎಲ್ಲರೂ ಮಾನವರು. ಇದೇ ಭಕ್ತಿ ಮಾಡಬೇಕು, ಇಂದಿಲ್ಲ ನಾಳೆ ಇದೇ ಭಕ್ತಿ ಮಾಡು, ಶಿವಾಯ ಮೋಕ್ಷ ಇಲ್ಲ. ನಾ ಇದನ್ನು ನಿಶ್ಚಿತ ಅಂತ ಹೇಳ್ತೇನೆ. ಯಾಕೆಂದರೆ ಮಾನವ ಜನ್ಮ ಸ್ವಾರ್ಥಕ ಯಾವಾಗ ಅನಿಸ್ತಿದೆ, ನಾವು ಶಾಸ್ತ್ರ ಅನುಕೂಲ ಸಾಧನೆ ಮಾಡಿದರೆ ಸ್ವಾರ್ಥಕ ಆಗುತ್ತದೆ. ಅದರಿಂದ ನಾನು ಸಮಾಜಕ್ಕೆ ಏನು ಹೇಳ್ಬೇಕಂದ್ರೆ, ನಮ್ಮ ಗುರುಗಳು ಎತ್ತಾಗ ದೀಕ್ಷಾ ತಗೋರಿ, ಅದರಿಂದ ನಿಮಗೆ ಭಾಳ ಉನ್ನತಿ ಆಗ್ತೈತಿ, ಏನ ಮನೆ ಸುಖ ಶಾಂತಿ ಸಿಗ್ತೈತಿ, ಕೆಟ್ಟ ಚಟ ಬಿಡ್ತೀರಿ, ಮನ್ಯಾಗೆಲ್ಲ ಸುಖ ಶಾಂತಿ, ಮಕ್ಕಳ ಸುಖ ಶಾಂತಿ ಸಿಗ್ತೈತಿ ಅಂತ ಹೇಳಲು ಬಯಸುತ್ತೇನೆ. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಪಡಿಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡ್ಬೇಕು ಸರ್? TV ಚಾನಲ್ದಲ್ಲಿ ನೋಡ್ಬೋದು, ಮತ್ತು ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ, ಯೂಟ್ಯೂಬ್ದಲ್ಲಿ ಹೋಗಿ ಸಂತ ರಾಮ್ಪಾಲ್ ಮಹಾರಾಜರಂತ ನೀವು ಬರೆದು ಸರ್ಚ್ ಮಾಡಿದ್ಕಲ್ಲ ಅವ್ರ ನಂಬರ್ ಬರ್ತಾವು. ಮತ್ತು ಪ್ರತಿಯೊಂದು ಜಾಗದಲ್ಲಿ ಈಗ ನಾಮ ದೀಕ್ಷಾ ಕೇಂದ್ರಗಳಿದ್ದಾವೆ. ತಾವು ಬಂದು ದಯಮಾಡಿ ನಮ್ಮ ಗುರುಗಳ ಹತ್ತಿರ ದೀಕ್ಷಾ ತಗೊಂಡು ಪಾವನ ಆಗಬೇಕಂತ ಈ ಸಮಾಜದಲ್ಲಿ ನಾವು ಕೋರಿಕೆ ಕೇಳ್ತೇನೆ. ಧನ್ಯವಾದಗಳು ಸರ್. ಸತ್ ಸಾಹೇಬ್.